ಹುಡುಗಿ ನೋಡಕ್ ಬಂದಿದ್ದೀವಿ. ಗೌರ್ಮೆಂಟ್ ಜಾಬ್ ಯಾರಿಗಿದ್ಯೋ ಅವ್ರು ಮಾತ್ರ ಒಳಗ್ ಬನ್ನಿ. ಅಂಕಲ್, ನೀವು ಒಪ್ಕೊಂಡ್ರೆ ನಿಮ್ಮ ಮಗಳನ್ನ ನಾನೇ ಮದುವೆ ಆಗ್ತೀನಿ. ನಿಮ್ಮ ಗೌರ್ಮೆಂಟ್ ಜಾಬ್ ಇದೆ ಅಲ್ವಾ? ಇಲ್ಲ, ನಾನು ಮದುವೆ ಆದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋನೇ ಮದುವೆ ಆಗೋದು. ಗೌರ್ಮೆಂಟ್ ಜಾಬ್. ಏನ್ ಮಾವ ಮದ್ವೆ ಆಗಕ್ಕೆ ಹುಡುಗಿ ಹುಡುಕ್ತಿದ್ಯಂತೆ? ಯಾಕೆ ಈ ನಿನ್ನ ಅತ್ತೆ ಮಗಳು ನಿನ್ ಕಣ್ಣಿಗೆ ಹುಡುಗಿ ತರ ಕಾಣಿಸ್ತಿಲ್ವಾ? ನಾನು ಮದುವೆ ಆಗೋ ಹುಡುಗಿ ಹೇಗಿರ್ಬೇಕು ಅಂದ್ರೆ, ನನ್ನ ಹೆಂಡತಿನ ನೋಡಿ ನಮ್ಮ ಆಫೀಸಲ್ಲಿ ಇರೋರೆಲ್ಲ ಜೊಲ್ ಸುರಿಸ್ಬೇಕು. ನನ್ನ ಹತ್ರ ಬಂದು ಕತ್ತಿ ತರ ಇರೋ ಹುಡುಗಿ ನಮ್ಮ ಮದುವೆ ಆಗಿದ್ಯಾ ಅಂತ ನನ್ನ ಅಪ್ರಿಶಿಯೇಟ್ ಮಾಡಬೇಕು. ಅವ್ನು ನನೀಗ ಅವಮಾನ ಮಾಡಿದ್ರು ನಾನು ಅವನಿಂದೇನೆ ಯಾಕೆ ಹೋಗ್ತಾ ಇದೀನಿ ಗೊತ್ತಾ? ಅವನ ಹತ್ರ ಗೌರ್ಮೆಂಟ್ ಜಾಬ್ ಇದೆ. ನಾನು ಹಿಂಗಿಷ್ಟ ಅವಮಾನ ಮಾಡಿದ್ರು ನೀನ್ ನನ್ನ ಹಿಂದೆನೇ ಯಾಕೆ ತಿರುಗ್ತಾ ಇದೀಯ ಗೊತ್ತಾ? ನಿನ್ನ ಹತ್ರ ಗೌರ್ಮೆಂಟ್ ಜಾಬ್ ಇಲ್ಲ. ಈ ಹುಡುಗಿರ ಮನೇಲಿ ಮಾಡೋ ಅವಮಾನ ತಡೆಯಕ್ಕಾಗದೆ ಒಂದು ಡಿಸಿಷನ್ ಬಂದಿದ್ದೀನಿ. ಡಿಸಿಷನ್ ಏನದು? ಮೊದಲ ದಿನ ಹುಡುಗಿರನ್ನ ನೋಡ್ತೀನಿ, 2ನೇ ದಿನ ಯಾರಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂತೀನಿ, 3ನೇ ದಿನ ಹೋಗ್ಬಿಟ್ಟು ಮಾತಾಡ್ತೀನಿ, 4ನೇ ದಿನ ಪ್ರಪೋಸ್ ಮಾಡ್ಬಿಡ್ತೀನಿ, 5ನೇ ದಿನ ಅವಳ ಒಪಿನಿಯನ್ ಕೇಳ್ತೀನಿ, 6ನೇ ದಿನ ಓಡಿಸ್ಕೊಂಡು ಹೋಗ್ಬಿಟ್ಟು ಮದುವೆ ಆಗ್ಬಿಡ್ತೀನಿ, 7ನೇ ದಿನ ಅವಳ ಕರ್ಕೊಂಡ್ಬಂದು ಅವ್ರ ಅಪ್ಪ ಅಮ್ಮ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬಿಡ್ತೀನಿ. ಹೇಗಿದೆ ಪ್ಲಾನ್? ಎಲ್ಲ ಹೇಳಿದಿರ ತಾನೆ? ಎಲ್ಲ ಹೇಳಿದ್ದೀನಿ. ಹುಡುಗಿ ಒಂಚೂರು ಹಿಂದೇಟ್ ಆಗ್ತಿದ್ದಾಳೆ. ನೆಂಟ್ರೆ, ಹುಡುಗಿ ನಿಮ್ಗಿಷ್ಟನಾ? ನೆಂಟ್ರೆ, ನಿಮ್ಮ ಹುಡುಗಿ ಮೊದಲು. ನೆಂಟ್ರೆ, ನಾನು ಇವಳು ಎಷ್ಟು ಇಷ್ಟಪಡ್ತೀನಿ ಅಂತ ಹೇಳಿ ನೆಂಟ್ರೆ. ಹೇಳಿ ನೆಂಟ್ರೆ. ಚಿನ್ನು, ನಾನು ಯಜಮಾನ ಪಿಕ್ಚರ್ ಅಲ್ಲಿ ಬರೋ ಅಭಿಜಿತ್ ತರ ಅಂದ್ರಿ. ಇವಾಗ ನೋಡಿದ್ರೆ ನಿನ್ಗೆ ಯಾರು ಹೆಣ್ಣು ಕೊಡ್ಲಿಲ್ಲ ಅಂತ ನನ್ನ ಹೆಂಡತಿನೇ ಲೈನ್ ಆಗ್ತಿದ್ಯಲ್ಲೋ ಆರಾಮ್ ಕೋರ್ ನನ್ ಮಗನೇ. ನೀವು ಯಾವ ಹೀರೋನಿಗೂ ಕಮ್ಮಿ ಇಲ್ಲ ಅಂತ ನಾನ್ ಮಾತ್ರ ಅಲ್ಲ ರೀ, ಗಂಡ್ ಜಾತಿಲಿ ಹುಟ್ಟಿರೋ ಪ್ರತಿಯೊಬ್ಬನು ಪ್ರಪೋಸ್ ಮಾಡೋ ಟೈಮಲ್ಲಿ ಹೇಳೋದು ಪದ ಇದೊಂದು ಪದ ಅಷ್ಟೇ. ಅದನ್ನ ನೀವುಗಳು ಸೀರಿಯಸ್ ಆಗಿ ತಗೊಂಡು ಕನ್ನಡದಲ್ಲಿ ರಚಿತಾ, ತೆಲುಗುದಲ್ಲಿ ಸಮಂತ ಅಂತ ಅನ್ಕೊಂಡ್ರೆ ಅದು ನಿಮ್ಗಳ ತಪ್ಪು. ಮಾಡ್ತಿದ್ಯಾ? ನಿಂಗೆ ಹೆಂಗ್ ಕಿಸ್ ಮಾಡೋದು ಅಂತ ತೋರಿಸ್ತಾ ಇದೀನಿ. ನೀನ್ ಅವ್ರು ಅಂತಾನೆ ಏನಾದ್ರು ನನಗೆ ಮಾಡಿ ತೋರಿಸ್ಬೇಕು. ನನ್ನ ಹೆಂಡತಿ ಹೊಟ್ಟೆ ಬರ್ಬೇಕಾಗಿರೋದು ನನಗೆ, ನಿನಗಲ್ಲ ಅಂತ ನನ್ ಪಕ್ಕದಲ್ಲಿ ಮನಿ ಕೊಡೋದೇ ಬಿಟ್ಬಿಟ್ಟವಳೆ. ಅದಕ್ಕೆ ಹೊಟ್ಟೆ ಕರ್ಗಿಸೋಣ ಅಂತ ಬಂದಿದ್ದೀನಿ. ಥ್ಯಾಂಕ್ ಯು. ನಾವಿಬ್ರು ಯಾವ ಮದುವೆ ಆಗೋಣ? ನಾನಿನ್ನ ಪ್ರೀತಿ ಮಾಡ್ತಾ ಇರ್ಬೋದು, ಹಾಗಂತ ನಿನ್ನೆ ಮದ್ವೆ ಆಗ್ತೀನಿ ಅಂತ ಆಸೆ ಇಟ್ಕೋಬೇಡ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ ಅಂದೆ, ಈಗ ನೋಡಿದ್ರೆ ಆನ್ಲೈನ್ ಅಲ್ಲಿ ಅಮ್ಮ ಅಪ್ಪ ಅಂತ ಭಿಕ್ಷೆ ಬಿಡ್ತೀಯಲ್ಲೋ ಬೇವರ್ಸಿ. ಡಾರ್ಲಿಂಗ್, ಹೋಗೋಕ್ಕಿಂತ ಮುಂಚೆ ಇದನ್ನ ಸರಿ ನೋಡ್ಕೊಂಡ್ಬಿಡು. ಇಷ್ಟೊಂದ ಈ ತಿಂಗಳ ಅರ್ನಿಂಗ್ಸ್. ಭಿಕ್ಷೆ ಬಿಡುದ್ರೇನು, ಬಾತ್ರೂಮ್ ತೊಳೆದ್ರೇನು, ಗಂಡ್ಸಾದೋನು ಎಷ್ಟು ದುಡಿತಾನನ್ನೋದೇ ಮುಖ್ಯ.